ಹೆಲೋ ಡಿಯರ್ ಫ್ರೆಂಡ್ಸ್. ಮನಿ ಅಂತ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಮನಿಯನ್ನು ಬಹಳ ಈಸಿಯಾಗಿ ಎಫರ್ಟ್ಲೆಸ್ ಆಗಿ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ನಮ್ಮೆಲ್ಲರಿಗೂ ಆಸೆ ಇರುತ್ತೆ ಅಲ್ವಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 5 ಇಂಪಾರ್ಟೆಂಟ್ ಕ್ವಾಲಿಟೀಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಕ್ವಾಲಿಟೀಸ್ ಏನಾದರೂ ನಿಮ್ಮಲ್ಲಿ ನೀವು ರೂಢಿಸಿಕೊಂಡಿದ್ದೇ ಆಗಿದ್ರೆ ಖಂಡಿತವಾಗಿ ಮನಿಯ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ಜೊತೆಗೆ ಮನಿಯನ್ನು ನೀವು ಆದಷ್ಟು ಈಸಿಯಾಗಿ ಎಫರ್ಟ್ಲೆಸ್ ಆಗಿ ಅಟ್ರ್ಯಾಕ್ಟ್ ಮಾಡಲು ಸಾಧ್ಯ ಆಗುತ್ತೆ. ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸಕ್ಸಸ್ ಸ್ಟೋರೀಸ್ ಕೂಡ ಇದೆ. ಸೊ ಅದನ್ನು ನೀವು ಖಂಡಿತ ಕೇಳಲೇಬೇಕು. ಯಾಕಂತ ಅಂದರೆ ವಿಚ್ ಇಸ್ ಮೈಂಡ್ ಬ್ಲೋಯಿಂಗ್. ಆ ಸಕ್ಸಸ್ ಸ್ಟೋರಿ ಕೂಡ ನನ್ನದೇ ಸ್ಟೂಡೆಂಟ್ಸ್ದು ಆ್ಯಂಡ್ ಯೂಟ್ಯೂಬಲ್ಲಿ ಇರುವಂಥ ವೀಡಿಯೋಸ್ನ ನೋಡಿಯೇ ಮ್ಯಾನಿಫೆಸ್ಟ್ ಮಾಡಿರುವಂಥದ್ದು. ಸೊ ಈ ಮ್ಯಾನಿಫೆಸ್ಟೇಷನ್ ಸ್ಟೋರೀಸಲ್ಲಿ ತುಂಬ ಹಿಂಟ್ಸ್ ಇದೆ. ಅದನ್ನು ನೀವೇನಾದರೂ ಅಪ್ಲೈ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ನೀವು ಕೂಡ ಈಸಿಯಾಗಿ ಎಫರ್ಟ್ಲೆಸ್ ಆಗಿ ಏನೂ ಕೂಡ ಮ್ಯಾನಿಫೆಸ್ಟ್ ಮಾಡಬಹುದು. ಸೊ ಇವತ್ತಿನ ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಜೊತೆಗೆ ಐ ಆಮ್ ರಿಯಲಿ ಸಾರಿ, ಸೊ ಐ ಟುಕ್ ಅ ಬ್ರೇಕ್. ಸ್ವಲ್ಪ ಟೈಮ್ ನಾನು ಅಪ್ಲೋಡ್ ಮಾಡಿಲ್ಲ ವಿಡಿಯೋ. ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಆಲ್ ದ ಲವ್, ಆಲ್ ದ ಸಪೋರ್ಟ್ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲೂ ಅಷ್ಟೇ ನೀವು ತೋರಿಸ್ತಾ ಇರುವಂಥ ಪ್ರೀತಿಗೆ, ಎನ್ಕರೇಜ್ಮೆಂಟ್ಗೆ ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ವಿದೌಟ್ ಫರ್ದರ್ ಡೂ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಜೋ ವಿಟಾಲೆ ಹೇಳ್ತಾರೆ, ಮನಿ ವಿಲ್ ಮ್ಯಾಚ್ ಯುವರ್ ಮೈಂಡ್ ಸೆಟ್. ಚೇಂಜ್ ಯುವರ್ ಮೈಂಡ್ ಆ್ಯಂಡ್ ಅಟ್ರ್ಯಾಕ್ಟ್ ಮನಿ ರೈಟ್ ನೌ. ಅಂದರೆ ನಿಮ್ಮ ಮೈಂಡ್ಸೆಟ್ ಹೇಗಿರುತ್ತೆ ಅದಕ್ಕೆ ತಕ್ಕನಾಗಿ ನೀವು ಮನಿಯನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀರ. ಇಫ್ ಯು ಆರ್ ಈಸಿ ಅಬೌಟ್ ಮನಿ, ಇಫ್ ಯು ಆರ್ ಪಾಸಿಟಿವ್ ಅಬೌಟ್ ಮನಿ, ಇಫ್ ಯು ಆರ್ ಗ್ರೇಟ್ಫುಲ್ ಅಬೌಟ್ ಮನಿ, ಖಂಡಿತವಾಗಿಯೂ ಮನಿ ನಿಮ್ಮನ್ನು ಹುಡ್ಕೊಂಬರುತ್ತೆ. ಮನಿ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ರೈಟ್ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಾ ಇದ್ದಾಗ ಯು ಅಟ್ರ್ಯಾಕ್ಟ್ ಮನಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ನಮ್ಮ ಮೈಂಡ್ಸೆಟ್ ಏನು ಅಥವಾ ನಮ್ಮಲ್ಲಿರುವಂಥ ಆ ಮನಿ ಬ್ಲಾಕೇಜಸ್ ಆದರೂ ಏನು, ಅದನ್ನು ಹೇಗೆ ತೆಗಿಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರಲ್ಲ. ನಾವು ದುಡಿತಾ ಇರ್ತೀವಿ, ಬಟ್ ನಾವು ಹಾಕುವಂಥ ಎಫರ್ಟ್ಗೆ ತಕ್ಕಂತಹ ಬೆಲೆ ಅಥವಾ ಮನಿ ರೂಪದಲ್ಲಿ ಸಿಗ್ತಾ ಇರಲ್ಲ. ಇನ್ನೂ ಹೇಳಬೇಕು ಅಂತ ಅಂದರೆ ಬೇರೆ ಬೇರೆ ರೀತಿಯ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಟ್ರೈ ಮಾಡೋದು, ಆ ಟೆಕ್ನಿಕ್ ಈ ಟೆಕ್ನಿಕ್ ಮಾಡೋದು, ಆಮೇಲೆ ವರ್ಕ್ ಆಗದೆ ಇದ್ದಾಗ ಎಲ್ಲ ಟೆಕ್ನಿಕ್ ಸುಳ್ಳು ಅಂತ ಬಿಟ್ಬಿಡೋದು. ಸೊ ರೈಟ್ ವೇಯಲ್ಲಿ ನೀವು ಮನಿಯನ್ನು ಅಪ್ರೋಚ್ ಮಾಡಿದ್ದೇ ಆದರೆ ಥ್ರೂ ಯುವರ್ ಮೈಂಡ್ ಸೆಟ್ ಖಂಡಿತವಾಗಿಯೂ ಮನಿಯನ್ನು ಈಸಿಯಾಗಿ ಎಫರ್ಟ್ಲೆಸ್ ಆಗಿ ಅಟ್ರ್ಯಾಕ್ಟ್ ಮಾಡಲು ಸಾಧ್ಯ ಇದೆ. ಹಾಗಾದರೆ ಆ ಟಾಪ್ 5 ಕ್ವಾಲಿಟೀಸ್ ಯಾವುದು? ಈಗ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಯಾವುದೂ ಕೂಡ ಟೆಕ್ನಿಕ್ ಹೇಳ್ತಾ ಇಲ್ಲ, ಬಿಕಾಸ್ ಟೆಕ್ನಿಕ್ ಖಂಡಿತ ಇಂಪಾರ್ಟೆಂಟ್. ಆದರೆ ಆ ಟೆಕ್ನಿಕ್ ವರ್ಕ್ ಆಗಬೇಕಾದ್ರೆ ರೈಟ್ ಮೈಂಡ್ಸೆಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬರೀ ನೀವು 1000 ಸಲ ಎಫರ್ಮೇಷನ್ ಬರೆಯೋದ್ರಿಂದ ಸುಮ್ಮನೆ ವಿಜುವಲೈಸ್ ಮಾಡ್ತಾ ಇರೋದು, ಮನಸ್ಸೊಳಗಡೆ ಡೌಟ್ ಇಟ್ಕೊಂಡು ಮೈಂಡ್ಸೆಟ್ ಸರಿಯಾಗಿ ಇಲ್ಲದೆ ಇದ್ದಾಗ ಖಂಡಿತ ಯಾವ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬೇಕಾದ್ರೆ ಅದು ಎಷ್ಟೇ ಪವರ್ಫುಲ್ ಆಗಲಿ ವರ್ಕ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತಿನ ಟಾಪ್ 5 ಕ್ವಾಲಿಟೀಸ್ ನೀವೇನಾದರೂ ರೂಢಿಸಿಕೊಂಡಿದ್ದೇ ಆಗಿದ್ರೆ ಈಸಿಯಾಗಿ ನೀವು ಮನಿಯನ್ನು ಅಟ್ರಾಕ್ಟ್, ಯಾವುದೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನೀವು ಫಾಲೋ ಮಾಡಿ ಬಿಡಿ, ನಿಮ್ಮ ವರ್ಕ್ನ ನೀವು ಖಂಡಿತವಾಗಿಯೂ ಮಾಡ್ತಾ ಹೋದ್ರೂ ಕೂಡ ಯು ಸ್ಟಾರ್ಟ್ ಅಟ್ರಾಕ್ಟಿಂಗ್ ಮನಿ. ಹಾಗಾದರೆ ಆ ಟಾಪ್ 5 ಕ್ವಾಲಿಟೀಸ್ ಯಾವುದು? ಫಸ್ಟ್ ಕ್ವಾಲಿಟಿ ಏನು ಅಂತ ಅಂದರೆ ಸ್ಟಾರ್ಟ್ ಲವಿಂಗ್ ಮನಿ. ಪ್ರೀತಿ ಯಾರಿಗಿಷ್ಟ ಇಲ್ಲ ಹೇಳಿ? ಚಿಕ್ಕ ಮಕ್ಕಳಿಗೂ ಪ್ರೀತಿ ಬೇಕು ಆ್ಯಂಡ್ ದೊಡ್ಡವರಿಗೂ ಅಷ್ಟೇ. ಪ್ರೀತಿ ತುಂಬ ಇಂಪಾರ್ಟೆಂಟ್ ಅಲ್ವಾ? ಹಾಗೆ ನಿಮ್ಮ ಮನೇಲಿ ಪೆಟ್ಸ್ ಸಾಕಿದರೆ 1-2 ದಿವಸ ಅದ್ರ ಹತ್ರ ಮಾತಾಡಬೇಡಿ, ಅದ್ರ ಹತ್ರ ನೋಡಲೇಬೇಡಿ. ಏನು ಮಾಡುತ್ತೆ? ಬೇಜಾರು ಮಾಡ್ಕೊಳ್ಳುತ್ತೆ. ಮನುಷ್ಯನಿಂದ ಹಿಡಿದು ಪ್ರಾಣಿವರೆಗೂ ಪ್ರೀತಿ, ಲವ್ ಅನ್ನೋದು ಪ್ರೈಮ್ ಎಮೋಷನ್, ಬೇಕೇ ಬೇಕು ಅಲ್ವಾ? ಸೊ ಹಾಗಾದರೆ ಈ ಮನಿ ಕೂಡ ಅದಕ್ಕೆ ಹೊರತಲ್ಲ. ಮನಿ ಅಂತ ಅಂದರೆ ಅದು ಬರೀ ಕರೆನ್ಸಿ ಅಷ್ಟೇ ಅಲ್ಲ, ಅದೊಂದು ಪ್ಯೂರ್ ಪಾಸಿಟಿವ್ ಎನರ್ಜಿ, ಒಂದು ಡಿವೈನ್ ಎನರ್ಜಿ. ಸೊ ಆ ಡಿವೈನ್ ಎನರ್ಜಿಯನ್ನು ನೀವು ನಿಜವಾಗ್ಲೂ ಪ್ರೀತಿಸ್ತೀರಾ? ಸರಿ, ನಾನು ಕೇಳಿದಾಗ ನೀವು ಅನ್ಬೋದು, ಹಾಂ ಎಸ್ ಐ ಲವ್ ಮನಿ ಅಂತ. ಲವ್ ಜೊತೆಗೆ ಇನ್ನೊಂದು ವರ್ಡ್ ಆ್ಯಡ್ ಆಗುತ್ತೆ. ಏನು ಹೇಳಿ? ಬರೀ ಲವ್ ಸಾಕಾಗುತ್ತಾ? ರೆಸ್ಪೆಕ್ಟ್ ಕೂಡ ಬೇಕು ಅಲ್ವಾ? ಡು ಯು ರಿಯಲಿ ರೆಸ್ಪೆಕ್ಟ್ ಮನಿ? ಡು ಯು ರಿಯಲಿ ಲವ್ ಆ್ಯಂಡ್ ರೆಸ್ಪೆಕ್ಟ್ ಮನಿ? ಸೊ ಈಗ ನಿಮ್ಮ ಫ್ರೆಂಡ್ ಬಂದರು, ನಿಮ್ಮ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೀರಾ, ಯಾವುದೋ ವಿಷಯದ ಡಿಸ್ಕಷನ್ ಬಂತು, ಮನಿ ವಿಷಯನೇ ಡಿಸ್ಕಷನ್ ಬಂತು. ಏನು ಮಾಡ್ತೀರಾ? ಅಯ್ಯೋ ಮನಿನ ಎಷ್ಟಿದ್ರೂ ಸಾಕಾಗಲ್ಲ, ಅಯ್ಯೋ ಹೆಂಗೆ ಬರುತ್ತೆ ಹೆಂಗೆ ಹೋಗುತ್ತೆ ಗೊತ್ತೇ ಆಗಲ್ಲ, ಮನಿ ಬಗ್ಗೆ ಚಿಂತೆ ಮಾಡಿ ಸಾಕಾಗೋಗಿದೆ, ಮನಿಯಿಂದ ಹೆಲ್ತು ಹಾಳಾಯಿತು, ರಿಲೇಷನ್ಶಿಪ್ಪು ಹಾಳಾಯಿತು, ಅದು ಇದು ಅಂತ ಹೇಳಿ ಎಷ್ಟು ಸಲ ನೀವು ಕಾನ್ಷಿಯಸ್ಲಿ ಆರ್ ಅನ್ಕಾನ್ಷಿಯಸ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀರಾ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀರಾ. ಓಕೆ, ನೀವು ಎಷ್ಟು ಬೇಕು, ನಿಮ್ಮ ಡಿಸೈರ್ಡ್ ಅಮೌಂಟ್ ಆಫ್ ಮನಿ ಇಲ್ಲ ಅಂತ ಅಂದರೂ ಕೂಡ ಊಟ ಮಾಡ್ತಿದ್ದೀರಾ ಅಲ್ವಾ? ಊಟ ಅಕ್ಕಿ ನೀವು ಅಂಗಡಿಯಿಂದ ಹೋಗಿಯೇ ತಂದಿರ್ತೀರ, ಸೊ ಮನಿ ಕೊಟ್ಟೇ ತಂದಿರ್ತೀರ ಅಲ್ವಾ? ಹೊಟ್ಟೆ ತುಂಬ ಊಟ ಮಾಡ್ತಾ ಇರ್ತೀರ. ಯಾರಿಂದ? ಮನಿಯಿಂದ ತಾನೇ. ಸರಿ, ಬಟ್ಟೆ ಹಾಕೊಂಡಿದ್ದೀರ, ಬಟ್ಟೆ ಕೂಡ ಫ್ರೀಯಾಗಿ ಬಂದಿದ್ದ, ಶಾಪ್ಗೆ ಹೋಗಿ ಮನಿ ಕೊಟ್ಟು ತಾನೇ ತಂದಿರೋದು.
ಈ ಮೊಬೈಲ್ ಏನಿದೆ ಫ್ರೀಯಾಗಿ ಯಾರಾದರೂ ಗಿಫ್ಟ್ ಕೊಟ್ಟಿದ್ದಾರಾ ಅಥವಾ ಕರೆನ್ಸಿ ನಿಮ್ಮ ಮನಿಯಿಂದಾನೆ ಮನಿ ಕೊಟ್ಟು ತಂದಿರುವಂಥದ್ದು. ಮೊಬೈಲ್ ಅಷ್ಟೇ ಸಾಕಾ? ಮೊಬೈಲಲ್ಲಿ ಡೇಟಾ ಇರುತ್ತೆ ಅಲ್ವಾ? ಡೇಟಾ ಏನಾದರೂ ನಿಮಗೆ ಫ್ರೀಯಾಗಿ ಸಿಗುತ್ತಾ? ಇಲ್ಲ ಅಲ್ವಾ? ಮಂತ್ಲಿ ಡೇಟಾ ಪ್ಯಾಕ್ ಹಾಕೇ ಹಾಕ್ತೀರಾ ಅಲ್ವಾ? ಎಲ್ಲ ಕಡೆ ಮನಿ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ, ಇಂಚಾಗಿ ಸಪೋರ್ಟ್ ಮಾಡ್ತಾ ಇದೆ ನಿಮಗೆ. ಬಟ್ ಸ್ಟಿಲ್ ಮನಿ ಬಗ್ಗೆ ಒಳ್ಳೆ ಮಾತಾಡೋದನ್ನ ಬಿಟ್ಟು ಅಯ್ಯೋ ಸಾಕಾಗ್ತಾ ಇಲ್ಲ, ಎಷ್ಟು ಮನಿ ಇದ್ರೂ ಸಾಕಾಗ್ತಾ ಇಲ್ಲ. ಸೊ ನೀವೇ ಹೇಳಿ, ನಿಮ್ಮನ್ನ ಇಷ್ಟು ಪ್ರೀತಿಸ್ತಾ ಇರುವಂತಹ ಮನಿಯನ್ನ ನೀವು ನಡೆಸ್ಕೊಳ್ಳುವಂತಹ ರೀತಿ ಇದು ಸರಿನಾ? ಇವತ್ತಿನಿಂದ ಮನಿ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ಬಿಟ್ಬಿಡಿ. ಇಫ್ ಯು ರಿಯಲಿ ಲವ್ ಮನಿ, ಅದ್ರ ಬಗ್ಗೆ ಕೆಟ್ಟದಾಗಿ ಯಾಕೆ ಮಾತಾಡಬೇಕು? ಅದರಿಂದ ಎಲ್ಲ ಉಪಯೋಗವನ್ನ ಪಡಿತಾ ಇದ್ದೀರಾ, ಅದ್ರ ಬಗ್ಗೆ ಯಾಕೆ ಕೆಟ್ಟದ್ದು ಮಾತಾಡಬೇಕು? ನೀವು ತುಂಬ ಪ್ರೀತಿಸೋ ವ್ಯಕ್ತಿ ಬಗ್ಗೆ ನೀವು ಗಾಸಿಪ್ ಮಾಡ್ತೀರಾ? ಇಲ್ಲ ಅಲ್ವಾ? ಕೆಟ್ಟದಾಗಿ ಮಾತಾಡ್ತೀರಾ? ಇಲ್ಲ ಅಲ್ವಾ? ಯು ಲವ್ ಆ್ಯಂಡ್ ರೆಸ್ಪೆಕ್ಟ್ ದೆಮ್ ಅಲ್ವಾ? ಹಾಗಂದ್ರೆ ಮನಿ ಕೂಡ ಅಷ್ಟೇ ಅಲ್ವಾ? ಇಫ್ ಯು ಲವ್ ಮನಿ ಅಂತ ಅಂದರೆ ಮನಿ ಬಗ್ಗೆ ನೆಗೆಟಿವ್ ಆಗಿ ಯಾಕೆ ಮಾತಾಡಬೇಕು? ಇವತ್ತಿನಿಂದ ಡೈಲಿ ತಪ್ಪಿಸ್ದೆ ಅಟ್ಲೀಸ್ಟ್ ಫಾರ್ 21 ಡೇಸ್ ಈ ಆಕ್ಟಿವಿಟಿ ಏನಿದೆ ಮಾಡಿ ನೋಡಿ. ಸೊ 10 ರೂಪಿ ಇದೆ ತೆಗೆದ್ರಿ, ಅಥವಾ 20 ರೂಪೀಸ್ ಇದ್ರೆ ಅದನ್ನು ತೆಗೆದಿದೆ. 500 ರೂಪಿ ನೋಟ್ ಇದೆ, ಸರಿ, ಎಷ್ಟು ನಿಮ್ಮ ಪರ್ಸಲ್ಲಿದೆ ಆ ನೋಟ್, ಒಂದು ನೋಟನ್ನು ತೆಗೆದು ಎದುರಿಗಿಡಿ. ಸ್ಟಾರ್ಟ್ ಸೇಯಿಂಗ್ ಐ ಲವ್ ಯು ಡಿಯರ್ ಮನಿ, ಐ ರೆಸ್ಪೆಕ್ಟ್ ಯು, ಐ ಲವ್ ಯು ಆ್ಯಂಡ್ ಐ ರೆಸ್ಪೆಕ್ಟ್ ಯು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ, ಕಾನ್ಷಿಯಸ್ಲಿ ಯು ಹ್ಯಾವ್ ಟು ಪೇ ಗ್ರ್ಯಾಟಿಟ್ಯೂಡ್ ಅಂತ ಅಂದರೆ ಕಾನ್ಷಿಯಸ್ಲಿ ನೀವು ಮನಿಗೆ ಥ್ಯಾಂಕ್ಸ್ ಬರೀಬೇಕು. ಒಂದು ನೋಟ್ಬುಕ್ ತೊಗೊಳ್ಳಿ, ಅಟ್ಲೀಸ್ಟ್ ಫಾರ್ 21 ಡೇಸ್ ಇದನ್ನು ಟ್ರೈ ಮಾಡಿ. ಮನಿಗೆ ನೀವು ಥ್ಯಾಂಕ್ಸ್ ಬರೀಬೇಕು. ಡೈಲಿ ಒಂದು 5 ವಿಷಯಕ್ಕೆ ಬರೆದ್ರೆ ಸಾಕು. ಸೊ ಆ ನೋಟ್ ನಿಮ್ಮ ಎದುರಿಗಿದೆ, ಆ ನೋಟನ್ನು ನೋಡ್ತಾ ಇದ್ದೀರಾ, ಐ ಲವ್ ಯು, ಐ ರೆಸ್ಪೆಕ್ಟ್ ಯು ಅಂತ ಹೇಳ್ತಾ ಇದ್ದೀರಾ. 5 ವಿಷಯಕ್ಕೆ, ಯಾವ 5 ವಿಷಯಕ್ಕೆ ನೀವು ಮನಿಗೆ ಗ್ರೇಟ್ಫುಲ್ ಆಗಿದ್ದೀರಾ? ಫಾರ್ ಎಕ್ಸಾಂಪಲ್, ನೀವು ತುಂಬ ಅದು ಇದು ಎಲ್ಲ ಬರೀಬೇಕಂತಲ್ಲ, ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿ. ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀರಾ ಅಲ್ವಾ? ಡಿಯರ್ ಮನಿ, ನಿನ್ನಿಂದಾಗಿ ನಾನು, ನನ್ನ ಫ್ಯಾಮಿಲಿ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀವಿ, ಥ್ಯಾಂಕ್ ಯು. ಸೊ ಇನ್ನು ಡಿಯರ್ ಮನಿ, ನಿನ್ನಿಂದಾಗಿ ನಾನು ಒಳ್ಳೆ ಬಟ್ಟೆ ಹಾಕ್ತಾ ಇದ್ದೀನಿ, ಥ್ಯಾಂಕ್ ಯು. 3ನೇ ಪಾಯಿಂಟ್ ಬರಿಬಹುದು ನೀವು, ಡಿಯರ್ ಮನಿ, ನಿನ್ನಿಂದಾಗಿ ನನಗೆ ಟೆಕ್ನಾಲಜಿಗೆ ಆಕ್ಸೆಸ್ ಸಿಕ್ಕಿದೆ, ನಿನ್ನಿಂದಾಗಿ ಮೊಬೈಲಲ್ಲಿ ಡೇಟಾ ಪ್ಯಾಕ್ ಹಾಕ್ಸ್ಬೋದು ನಾನು, ಥ್ಯಾಂಕ್ ಯು. ಸೊ ಹೀಗೆ ಹೇಳ್ತಾ ಹೋದರೆ, ನಿನ್ನಿಂದಾಗಿ ಒಂದು ಒಳ್ಳೆ ಮನೆಯಲ್ಲಿದ್ದೀನಿ ನಾನು, ಥ್ಯಾಂಕ್ ಯು. ಸೊ ಹೀಗೆ ಮನಿಗೆ ಚಿಕ್ಕ ಚಿಕ್ಕ ವಿಷಯದಿಂದ, ಯಾವುದೇ ಮ್ಯಾನಿಫೆಸ್ಟೇಷನ್ ಬಗ್ಗೆ ಬರಿಬೇಡಿ, ಚಿಕ್ಕ ಚಿಕ್ಕ ವಿಷಯದಿಂದ ಮನಿಯಿಂದ ನಿಮಗೆ ಏನೆಲ್ಲ ಸಿಗ್ತಾ ಇದೆ, ಯಾವ ವಸ್ತುನ ಬೈ ಮಾಡ್ತಾ ಇದ್ದೀರಾ, ಅದರಿಂದ ನಿಮ್ಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ, ಬಿಲ್ ಕಟ್ಟಲಿಕ್ಕೆ ಆಗ್ತಾ ಇದೆ ಅಲ್ವಾ ಮನಿಯಿಂದ, ಬರೀರಿ. ಡಿಯರ್ ಮನಿ, ನಿನ್ನಿಂದಾಗಿ ನಾನು ಕರೆಂಟ್ ಬಿಲ್ ಕಟ್ಲಿಕ್ಕೆ ಆಗ್ತಾ ಇದೆ, ಸೊ ಎಲ್ಲ ಬಿಲ್ ಕಟ್ಲಿಕ್ಕೆ ಆಗ್ತಾ ಇದೆ ನಿನ್ನಿಂದ, ಥ್ಯಾಂಕ್ ಯು. ಸ್ಟಾರ್ಟ್ ಪೇಯಿಂಗ್ ಗ್ರ್ಯಾಟಿಟ್ಯೂಡ್ ಇಂಟೆನ್ಷನಲಿ, ಕಾನ್ಷಿಯಸ್. ಸೊ ನೀವು ಕೇಳ್ಬೋದು, ಹಾಗಾದ್ರೆ ಇದರಿಂದ ಏನಾಗುತ್ತೆ ಅಂತ. ಏನು ಆಗಲ್ಲ ಹೇಳಿ. ಯಾಕೆ ಅಂತ ಅಂದರೆ, ಗ್ರ್ಯಾಟಿಟ್ಯೂಡ್ ಇಸ್ ಅ ಪ್ಯೂರ್ ಪಾಸಿಟಿವ್ ಎನರ್ಜಿ. ನೀವು ಯಾವುದೇ ಇಮೋಷನಲ್ ಸ್ಟೇಟಲ್ಲಿರಿ, ಬೇಜಾರಲ್ಲಿರಿ, ಚಿಂತೆಯಲ್ಲಿರಿ, ಹೋಪ್ಲೆಸ್ ಫೀಲ್ ಮಾಡ್ತಾ ಇರಿ, ದ ಮೊಮೆಂಟ್ ಯು ಸ್ಟಾರ್ಟ್ ಫೀಲಿಂಗ್ ಗ್ರ್ಯಾಟಿಟ್ಯೂಡ್ ಅಲ್ಲ, ನಿಮ್ಮ ಫ್ರೀಕ್ವೆನ್ಸಿ, ನಿಮ್ಮ ಮೂಡ್ ಅಪ್ಲಿಫ್ಟ್ ಆಗಲೇಬೇಕು. ದ ಮೊಮೆಂಟ್ ನಿಮಗೆ ಧೈರ್ಯ ಅಥವಾ ಆ ಕಾನ್ಫಿಡೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಫ್ರೀಕ್ವೆನ್ಸಿ ಅಪ್ಲಿಫ್ಟ್ ಆಗುತ್ತೆ, ಆ್ಯಂಡ್ ನಿಮಗೆ ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ದಾರಿ, ಐಡಿಯಾ ಎಲ್ಲ ಸಿಗ್ತಾ ಹೋಗುತ್ತೆ. ನೆವರ್ ಎವರ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಗ್ರ್ಯಾಟಿಟ್ಯೂಡ್. ಸೊ ಮನಿ ಅಟ್ರಾಕ್ಟ್ ಮಾಡಲಿಕ್ಕೆ ನಮ್ಮಲ್ಲಿ ಇರಲೇಬೇಕಾದಂತಹ 3ನೇ ಇಂಪಾರ್ಟೆಂಟ್ ಕ್ವಾಲಿಟಿ ಯಾವುದು ಅಂತ ಅಂದರೆ, ಲವಿಂಗ್ ಯೋರ್ ಸೆಲ್ಫ್. ನಿಮ್ಗೆ ಅನ್ಸ್ಬೋದು, ಏನು ಇಲ್ಲೂ ಸೆಲ್ಫ್ ಲವ್ ತಂದ್ರಲ್ಲಪ್ಪ ಇವರು ಅಂತ. ಹೌದು. ಸೊ ಹೇಳ್ತಾರೆ, ದ ಕೈಂಡ್ ಆಫ್ ರಿಲೇಶನ್ಶಿಪ್ ಯು ಅಟ್ರಾಕ್ಟ್, ದ ಅಮೌಂಟ್ ಆಫ್ ಮನಿ ಯು ಅಟ್ರಾಕ್ಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಹೌ ಮಚ್ ಯು ವ್ಯಾಲ್ಯೂ ಯೋರ್ ಸೆಲ್ಫ್ ಅಂತ. ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಸುತ್ತಮುತ್ತ ಇರೋರ ಜೊತೆ ನಿಮ್ಮ ರಿಲೇಶನ್ಶಿಪ್ ಹೇಗಿದೆ, ನಿಮ್ಮ ಪರ್ಸ್ನಲ್ ಲೈಫ್ ಇರಲಿ, ಪ್ರೊಫೆಷ್ನಲ್ ಲೈಫ್ ಇರಲಿ, ಸೊ ಎಲ್ಲ ಕಡೆ ನಿಮ್ಮ ರಿಲೇಶನ್ಶಿಪ್ ಹೇಗಿದೆ, ಆಲ್ಸೋ ನೀವು ಎಷ್ಟು ಮನಿಯನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಡಿಪೆಂಡ್ ಆಗಿರುತ್ತೆ ನೀವು ನಿಮಗೆ ಎಷ್ಟು ವ್ಯಾಲ್ಯೂ ಕೊಡ್ತೀರಾ ಅಂತ. ಸೊ ಸಿಂಪಲ್ ಆಗಿ ಇನ್ನೂ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದರೆ, ಇಫ್ ಯು ಆರ್ ವ್ಯಾಲ್ಯೂಯಿಂಗ್ ಯುವರ್ ಸೆಲ್ಫ್, ಯುವರ್ ಟೈಮ್, ಯುವರ್ ಎನರ್ಜಿ, ಯುವರ್ ಇಮೋಷನ್ಸ್, ಖಂಡಿತ ನಿಮ್ಮ ಸುತ್ತಮುತ್ತ ನೀವೇನು ನಿಮಗೆ ಕೊಡ್ತಾ ಇರ್ತೀರ, ನೀವೆಷ್ಟು ನಿಮ್ಮನ್ನು ಇಂಪಾರ್ಟೆಂಟ್ ಫೀಲ್ ಮಾಡಿಸ್ತಾ ಇರ್ತೀರ, ಯು ಲಿಟ್ರಲಿ ಸ್ಟಾರ್ಟ್ ಅಟ್ರಾಕ್ಟಿಂಗ್ ದ ಪೀಪಲ್ ಹೂ ರೆಸ್ಪೆಕ್ಟ್ ಯು, ಹೂ ಲವ್ ಯು. ಜೊತೆಗೆ ಮನಿ ವಿಷಯದಲ್ಲೂ ಅಷ್ಟೇ. ಸೊ ಏನಾಗುತ್ತೆ, ನೀವು ಮಾಡ್ತಾ ಇರುವಂತಹ ಕೆಲಸಕ್ಕಿರ್ಬೋದು, ನಿಮ್ಮ ಕೆಪಾಸಿಟಿಗಿರ್ಬೋದು, ನಿಮ್ಮ ಟ್ಯಾಲೆಂಟ್ಗಿರ್ಬೋದು, ನಿಮ್ಮ ಟೈಮ್ಗಿರ್ಬೋದು, ನೀವು ಎಷ್ಟು ವ್ಯಾಲ್ಯೂ ಮಾಡ್ತೀರಾ, ಎಷ್ಟು ನಿಮ್ಮ ಬಗ್ಗೆ ನಿಮಗೆ ರೆಸ್ಪೆಕ್ಟ್ ಇದೆ, ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಎಷ್ಟು ರೆಸ್ಪೆಕ್ಟ್ ಇದೆ, ಸೇಮ್ ಅಮೌಂಟ್ ಆಫ್ ಮನಿ ಯು ಸ್ಟಾರ್ಟ್ ಅಟ್ರಾಕ್ಟಿಂಗ್. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ,
ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ, ಹಗಲು ರಾತ್ರಿ ಕಷ್ಟಪಟ್ಟು ನಿಮ್ಮ ಎಲ್ಲ ಎನರ್ಜಿ ಟ್ಯಾಲೆಂಟ್ ಎಲ್ಲ ಹಾಕಿ ತುಂಬ ಒಳ್ಳೆಯ ಪ್ರಾಡಕ್ಟ್ನ ರೆಡಿ ಮಾಡಿದ್ದೀರಾ. ಇನ್ನೇನು ಅದನ್ನು ಮಾರ್ಕೆಟ್ಗೆ ಕಳಿಸ್ಬೇಕು, ಆವಾಗ ಪ್ರೈಸ್ ಇಡಬೇಕು. ಆ ಪ್ರೈಸ್ ಇಡಬೇಕಾದ್ರೆ ನಿಮಗೆ ಹೆದರಿಕೆ ಆಗ್ತಾ ಇದೆ, ಅಯ್ಯೋ ಈ ಪ್ರೈಸ್ ಜಾಸ್ತಿ ಆಯಿತಾ, ಇಷ್ಟೆಲ್ಲ ಜಾಸ್ತಿ ಪ್ರೈಸ್ ಕೊಟ್ಟು ಜನ ತಗೊಳ್ತಾರಾ ಇದನ್ನು ಅಂತ. ದ ಮೊಮೆಂಟ್ ಯು ಸ್ಟಾರ್ಟ್ ಡೌಟಿಂಗ್ ಯುವರ್ ಸೆಲ್ಫ್, ಖಂಡಿತ ನೀವು ಲೆಸ್ ದ್ಯಾನ್, ಆ ಪ್ರಾಡಕ್ಟ್ ಎಷ್ಟೇ ಚೆನ್ನಾಗಿದ್ರೂ ಕೂಡ ಆ ಪ್ರಾಡಕ್ಟ್ ಎಷ್ಟು ಡಿಸರ್ವ್ ಮಾಡುತ್ತೆ ಅದ್ರಿಗಿಂತ ಕಮ್ಮಿ ಅಮೌಂಟ್ನ ಫಿಕ್ಸ್ ಮಾಡಿ ಮಾರ್ಕೆಟಲ್ಲಿ ಬಿಡ್ತೀರ. ಸೊ ಏನಾಗುತ್ತೆ, ತಗೊಳ್ಳೋರು ತಗೊಳ್ಬಹುದು, ಅಥವಾ ಮೋಸ್ಟ್ಲಿ ಇದು ತುಂಬ ಕಮ್ಮಿ ವ್ಯಾಲ್ಯೂ ಅಂತ ಅಂದರೆ ಅಷ್ಟೊಂದು ವರ್ದಿ ಇಲ್ಲ ಇರಬೇಕು ಅಂತ ಬಿಟ್ಟು ಬಿಡ್ಬೋದು. ಅಲ್ಟಿಮೇಟ್ಲಿ ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಟ್ಯಾಲೆಂಟ್ಗೆ ನೀವೇ ರೆಸ್ಪೆಕ್ಟ್ ಕೊಟ್ಟ ಹಾಗೆ ಆಯ್ತಾ? ಅಥವಾ ನಿಮ್ಮ ಶ್ರಮ ಏನಿರುತ್ತೆ, ಆ ಪ್ರಾಡಕ್ಟ್ ರೆಡಿ ಮಾಡಬೇಕಾದ್ರೆ ನೀವು ಒಂದು ಶ್ರಮ ಹಾಕಿರ್ತೀರಲ್ಲ, ಅದಕ್ಕೆ ನೀವು ರೆಸ್ಪೆಕ್ಟ್ ಕೊಟ್ಟಾಗ ಆಯ್ತಾ? ನಿಮ್ಮ ಟೈಮ್ಗೆ ರೆಸ್ಪೆಕ್ಟ್ ಕೊಟ್ಟಾಗ ಆಯ್ತಾ? ಇಲ್ಲ. ಸೊ ಅದಕ್ಕೋಸ್ಕರ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಟೈಮ್ ಇರಲಿ, ನಿಮ್ಮ ಎನರ್ಜಿ ಇರಲಿ, ಮೋರ್ ಇಂಪಾರ್ಟೆಂಟ್ಲಿ ಇಡೀ ಜಗತ್ತು ನಿಮ್ಮನ್ನು ನಂಬೇಕಾದ ಅಗತ್ಯ ಇಲ್ಲ. ನೀವು ನಿಮ್ಮನ್ನು ನಂಬಿದ್ದೆ ಆದರೆ ಅದರಲ್ಲಿರುವಂಥ ಸೂಪರ್ ಪವರೇ ಬೇರೆ. ಅದಕ್ಕೋಸ್ಕರ ಸ್ಟಾರ್ಟ್ ಲವಿಂಗ್ ಯುವರ್ ಸೆಲ್ಫ್, ಸ್ಟಾರ್ಟ್ ಬಿಲೀವಿಂಗ್ ಇನ್ ಯುವರ್ ಸೆಲ್ಫ್. ಸೊ ವೆನ್ ಯು ಸ್ಟಾರ್ಟ್ ಲವಿಂಗ್ ಯುವರ್ ಸೆಲ್ಫ್, ಬಿಲೀವಿಂಗ್ ಯುವರ್ ಸೆಲ್ಫ್, ಖಂಡಿತವಾಗಿಯೂ ನೀವು ಯಾವುದೇ ಹೆಸಿಟೇಷನ್ ಇಲ್ಲದೆ ಬೋಲ್ಡ್ ಆಗಿ ಹೌದು ಈ ಪ್ರಾಡಕ್ಟಿಗೆ ಇಷ್ಟೇ ವ್ಯಾಲ್ಯೂ ಇದೆ ಅಂತ ಹೇಳಿ ಮಾರ್ಕೆಟಲ್ಲಿ ಬಿಡ್ತೀರಾ. ಆ್ಯಂಡ್ ಆ ಪ್ರಾಡಕ್ಟ್ನ ಬೈ ಮಾಡಲಿಕ್ಕೆ ಡಿಸರ್ವ್ ಆಗಿರುವಂತಹ ಕಸ್ಟಮರ್ನೇ ನೀವು ಅಟ್ರಾಕ್ಟ್ ಮಾಡ್ತೀರಾ. ಅಲ್ಟಿಮೇಟ್ಲಿ ಬಿಸ್ನೆಸ್ಸಲ್ಲಿ ಕೂಡ ನೀವು ಸಕ್ಸಸ್ ಕಾಣ್ತಾ ಇರ್ತೀರಾ. ಆ್ಯಂಡ್ ಫೈನಲ್ ಎಂಡ್ ಪ್ರಾಡಕ್ಟ್ ಏನು, ಮನಿ ನೀವು ಆರಾಮಾಗಿ ಅಟ್ರಾಕ್ಟ್ ಮಾಡ್ತಾ ಇರ್ತೀರ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತ ಅಂದರೆ, ನಮ್ಮಲ್ಲಿ ಇರಲೇಬೇಕಾದ ಕ್ವಾಲಿಟಿ ಯಾವುದು ಅಂತ ಅಂದರೆ, ಸ್ಟಾರ್ಟ್ ಸೆಲೆಬ್ರೇಟಿಂಗ್ ಅದರ್ಸ್ ಸಕ್ಸಸ್. ವಿಯರ್ಡ್ ಅನ್ಸುತ್ತೆ ಅಲ್ವಾ? ಬೇರೆಯವ್ರ ಸಕ್ಸಸ್ನ ನಾವು ಸೆಲೆಬ್ರೇಟ್ ಮಾಡಬೇಕಾ? ನಾವು ಸಕ್ಸಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ, ನಮ್ಮ ಕಣ್ಣು ಮುಂದೆ ಬೇರೆಯವರು ಸಕ್ಸಸ್ ಸೆಲೆಬ್ರೇಟ್ ಮಾಡಬೇಕಾದ್ರೆ ನಾವು ಸೆಲೆಬ್ರೇಟ್ ಮಾಡಬೇಕಾ ಅಂತ. ಹೌದು, ಯೂಶ್ವಲಿ ನಮ್ಮ ಕಣ್ಣೆ ಯಾರೋ ತುಂಬ ಚೆನ್ನಾಗಿ ಚಿನ್ನ ಎಲ್ಲ ಹಾಕೊಂಡು ರೆಡಿಯಾಗಿ ಬಂದರೆ ಇಷ್ಟು ಓವರಾಗಿ ರೆಡಿ ಆಗಿದ್ದಾರೆ ಅಲ್ವಾ, ಬೇಕಿತ್ತಾ? ಅಥವಾ ಇನ್ನೂ ಏನೋ ಕಾರ್ ತೊಗೊಂಡ್ರು, ಬಂಗ್ಲೋ ತೊಗೊಂಡ್ರು, ಹೆಂಗಷ್ಟೆಲ್ಲ ದುಡ್ಡು ಬರುತ್ತೆ ಇವ್ರ ಹತ್ರ, ಗಾಸಿಪ್ ಮಾಡ್ತಾ ಇರ್ತೀವಿ ಅಲ್ವಾ? ಡು ಯು ಥಿಂಕ್ ಒಳಗೊಂದು ಮನಿಗೆ ಯಾವಾಗಲೂ ಅಷ್ಟೇ, ಮನಸ್ಸಿನಲ್ಲೊಂದು ಬಾಯಲ್ಲೊಂದು ಇಷ್ಟ ಆಗಲ್ಲ, ಹೊರಗಡೆ ಮಾತ್ರ ಯು ಆರ್ ಲವಿಂಗ್ ಮನಿ, ಆ್ಯಂಡ್ ಮನ್ಸು ಒಳಗಡೆ ಮಾತ್ರ ಯಾರ ಹತ್ರ ಮನಿ ಇದೆ ಅವ್ರನ್ನ ಹೇಟ್ ಮಾಡ್ತಾ ಇದ್ದೀರಾ. ಅಲ್ಟಿಮೇಟ್ಲಿ ಯು ಆರ್ ಸೆಂಡಿಂಗ್ ನೆಗೆಟಿವ್ ವೈಬ್. ಯಾರಿಗೆ ಸೆಂಡ್ ಮಾಡ್ತಾ ಇದ್ದೀರಾ? ಮನಿಗೆ. ಸೊ ಮನಿ ಹಾಗಾದರೆ ನಿಮ್ಮನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯ ಇದೆಯಾ? ನೋ, ರೈಟ್? ಸೊ ಸೆಷನ್ ನಡಿಬೇಕಾದ್ರೆ ಯೂಶಲಿ ಮೊನ್ನೆ ಆ್ಯಕ್ಚುಲಿ ಡೈಮಂಡ್ ನೆಕ್ಲೆಸ್ ಬಗ್ಗೆ ಒಂದು ಸ್ಟೂಡೆಂಟ್ ಶೇರ್ ಮಾಡ್ತಾ ಇದ್ರು, ಆಯಿತಾ? ಸೊ ಡೈಮಂಡ್ ನೆಕ್ಲೆಸ್ ಬಗ್ಗೆ ಶೇರ್ ಮಾಡ್ತಾ ಇರ್ಬೇಕಾದ್ರೆ, ಡೈಮಂಡ್ ನೆಕ್ಲೆಸ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಶೇರ್ ಮಾಡ್ತಾ ಇರ್ಬೇಕಾದ್ರೆ, ವಿ ವೇರ್ ಸೆಲೆಬ್ರೇಟಿಂಗ್ ಲೈಕ್ ಎನಿಥಿಂಗ್, ಆಯಿತಾ? ಸೊ ಅವರ ಡೈಮಂಡ್ ನೆಕ್ಲೆಸ್ ಆಸ್ ಇಫ್ ಅದು ನಮ್ಮದೇ ಡೈಮಂಡ್ ನೆಕ್ಲೆಸ್ ಅನ್ನೋ ಥರ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ವಿ ವೇರ್ ಕ್ಲಾಪಿಂಗ್, ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ವಿ, ಆಸ್ ಇಫ್ ಅವರ ಖುಷಿಯಲ್ಲಿ ನಮ್ಮದು ಒಂದು ಪಾರ್ಟ್ ಇದೆ ಅನ್ನೋ ಥರ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಆ್ಯಂಡ್ ಸೊ ಬಾಯ್ ಅನ್ನೋದು ಇಲ್ಲಿ ತನಕ, ಸೊ ಅಷ್ಟು ಖುಷಿಯಿಂದ ನಕ್ಕೊಂಡು ಆಡ್ಕೊಂಡು ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಸೊ ಆ ಮ್ಯಾನಿಫೆಸ್ಟ್ ಮಾಡಿದಂಥ ಸ್ಟೂಡೆಂಟ್ಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ಅವ್ರು ತುಂಬ ಖುಷಿ ಪಟ್ಟರು. ಜೊತೆ ನೆಕ್ಸ್ಟ್ ಟರ್ನ್ ನಿಮ್ಮದೇ ಇರ್ಬೋದು, ಯಾರಾದರೂ ಒಳ್ಳೆ ಬಟ್ಟೆ ಹಾಕಿದ್ದಾರೆ ಅಂತ ಅಂದರೆ ವಾವ್ ಅಂತ ಹೇಳ್ಬೋದಲ್ಲ, ಯಾರಾದರೂ ಚೆನ್ನಾಗಿ ಚಿನ್ನ ಹಾಕೊಂಡು ಓಡಾಡ್ತಾ ಇದ್ದಾರೆ ಅಂದರೆ ವಾವ್ ನೈಸ್ ಡಿಸೈನ್ ಅನ್ಬೋದಲ್ವಾ? ಯಾರಿಗೊತ್ತು, ಯೂನಿವರ್ಸ್ ನೆಕ್ಸ್ಟ್ ನಿಮಗೆ ಕೊಡೋದ್ರಲ್ಲಿ ಇರ್ಬೋದು. ನೀವು ಯಾವಾಗ ಯೂನಿವರ್ಸ್ ನಿಮ್ಮ ಮುಂದೆ ಯಾವುದೇ ಒಳ್ಳೆ ವಿಷಯ ತಂದಾಗ ಅದಕ್ಕೆ ವಾವ್ ಅಂತೀರ, ಯೂನಿವರ್ಸ್ಗೆ ಎಸ್ ಹೇಳ್ದಂಗೆ. ಯಾವಾಗ ನೀವು ಅಯ್ಯೋ ಇಷ್ಟೆಲ್ಲ ಬೇಕಿತ್ತಾ, ಅಥವಾ ಹೇಗೆ ಬಂತು ಇಷ್ಟೆಲ್ಲ ದುಡ್ಡು, ಈ ಥರ ನೀವು ನೆಗೆಟಿವ್ ಕಮೆಂಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಯೂನಿವರ್ಸ್ ತಿಳ್ಕೊಳುತ್ತೆ, ಓಕೆ ಇವರಿಗೆ ಮೋಸ್ಟ್ಲಿ ಇವೆಲ್ಲ ಇಷ್ಟ ಇಲ್ಲ ಇರಬೇಕು, ಬೇಡ ಬಿಡು ಕೊಡು. ಈ ಪಿಂಗ್ ಪಾಂಗ್ ಬಾಲ್ ಇರುತ್ತಲ್ಲ, ಸೊ ವಾಲ್ಗೆ ಹೊಡೆದಾಗ, ಗೋಡೆಗೆ ಆ ಬಾಲ್ ಹೊಡೆದಾಗ ಮತ್ತೆ ನಮಗೆ ವಾಪಸ್ ಬರುತ್ತೆ. ಬ್ಯೂಮ್ರ್ಯಾಂಗ್ ಬಗ್ಗೆನೂ ಗೊತ್ತಿರ್ಬೋದು, ಹಿಂಗೆ ಹಾಕಿದ್ರೆ ಹಾಗೆ ವಾಪಸ್ ಬರುತ್ತೆ ಅದು. ಸೇಮ್ ವೇ ಮನಿಗೆ ನೀವು ಯಾವ ಎನರ್ಜಿ ಕೊಡ್ತೀರಾ ಹಾಗೆ ವಾಪಸ್ ಬರುತ್ತೆ. ಹೇಟ್ ಕೊಡ್ತೀರಾ, ಹೇಟೇ ವಾಪಸ್ ಬರುತ್ತೆ. ಇಲ್ಲ ಪ್ರೀತಿಯನ್ನು ಕೊಡ್ತೀರಾ, ವಾವ್ ಅಂತೀರಾ, ವಾವ್ ಎನರ್ಜಿನೇ ವಾಪಸ್ ಬರುತ್ತೆ. ಆ್ಯಂಡ್ ನೀವು ಆರಾಮಾಗಿ ಮನಿಯನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮುಂದಿಂದ ಕ್ರಿಟಿಸಿಸಮ್ ಇದೆಯಲ್ಲ, ಚೆನ್ನಾಗಿ ನಿಮ್ಮ ಮುಂದೆ ಯಾರೇ ಚೆನ್ನಾಗಿ ಡ್ರೆಸ್ ಹಾಕೊಂಡಿರಲಿ, ಅಥವಾ ಯಾರೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇರಲಿ, ಅಥವಾ ದೊಡ್ಡ ಮನೆ, ಬಂಗ್ಲೋ, ಕಾರ್ ಎಲ್ಲ ಪರ್ಚೇಸ್ ಮಾಡಲಿ, ಸ್ಟಾರ್ಟ್ ಸೇಯಿಂಗ್ ವಾವ್ ವಾವ್, ತುಂಬ ಚೆನ್ನಾಗಿದೆ, ಆ ಕಲರ್ ಇರಲಿ, ಡಿಸೈನ್ ಇರಲಿ, ಆ ಲ್ಯಾವಿಶ್ನೆಸ್ ಇರಲಿ, ಲಕ್ಸುರಿ ಇರಲಿ, ಸ್ಟಾರ್ಟ್ ಅಪ್ರಿಷಿಯೇಟಿಂಗ್. ನೆಕ್ಸ್ಟ್ ನೀವೇ ಲೈನಲ್ಲಿ ಇರ್ತೀರ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತ ಅಂದರೆ, ನೀವು ಹೇಳ್ಬೋದು 1000 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಟ್ರೈ ಮಾಡಿದ್ರು ವರ್ಕ್ ಆಗ್ತಾ ಇಲ್ಲ, ಯಾಕೆ ಅಂತ. ಸೊ ಅದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ಇರೋದು ನಿಮ್ಮ ಲಿಮಿಟಿಂಗ್ ಬಿಲೀಫಲ್ಲಿ. ಅಂದರೆ
ಮನಿ ಬಗ್ಗೆ ನಿಮ್ಗೆ ಏನು ಲಿಮಿಟಿಂಗ್ ಬಿಲೀಫ್ ಇದೆ ಅದನ್ನು ನೀವು ಐಡೆಂಟಿಫೈ ಮಾಡಬೇಕು. ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ ಮನಿ ಅರ್ನ್ ಮಾಡೋದು ಭಾಳ ಕಷ್ಟ, ಮನಿ ಜಾಸ್ತಿ ಮನಿ ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡಬೇಕು. ಸೊ ಅದೇ ಥರ ನಾವು ಕೇಳ್ಕೊಂಡು ಬಂದಿರ್ತೀವಿ ಎಲ್ಲೋ ಒಂದು ಕಡೆ. ಮನಿಯನ್ನು ಈಗ ನಾವು ಮನಿ ಮೈಂಡ್ಸೆಟ್ನ ಚೇಂಜ್ ಮಾಡದೆ ಇಫ್ ವಿ ಸ್ಟಾರ್ಟ್ ರೈಟಿಂಗ್ ಅಫರ್ಮೇಷನ್ ಎಲ್ಲ ಡೌಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಡೌಟಿಗೆ ಕಾರಣ ಏನು ಅಂತ ಅಂದರೆ ನಮ್ಮಲ್ಲಿ ಇರುವಂತಹ ಲಿಮಿಟಿಂಗ್ ಬಿಲೀಫ್, ಅಂದರೆ ನೆಗೆಟಿವ್ ಬಿಲೀಫ್ ಅಂತಲೂ ಹೇಳ್ಬೋದು. ಸೊ ಆ ಥರ ನೆಗೆಟಿವ್ ಬಿಲೀಫ್ ಬಂದಾಗ ಅಥವಾ ಭಯ ಬಂದಾಗ ಏನು ಮಾಡ್ಬೋದು ನೀವು? ಮೋಸ್ಟ್ ಕಾಮನ್ ಲಿಮಿಟಿಂಗ್ ಬಿಲೀಫ್ ಯಾವುದು ಅಂತ ಅಂದರೆ ಮನಿ ಅಟ್ರ್ಯಾಕ್ಟ್ ಮಾಡೋದು ಭಾಳ ಕಷ್ಟ ಅಂತ. ದ ಮೊಮೆಂಟ್ ಈ ನೆಗೆಟಿವ್ ಸ್ಟೇಟ್ಮೆಂಟ್ ಬಂದ ತಕ್ಷಣ ರಿವರ್ಸ್ ಮಾಡಿ ಏನಂತ, ಮನಿ ಅಟ್ರ್ಯಾಕ್ಟ್ ಮಾಡೋದು ಭಾಳ ಈಸಿ ಅಂತ. ಸೊ ನೆಕ್ಸ್ಟ್ ಏನು ಮಾಡ್ಬೋದು ನೀವು? ಮನಿಯನ್ನು ಮ್ಯಾನೇಜ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ, ಜಾಸ್ತಿ ಮನಿ ಅಂತ ಅಂದರೆ ಜಾಸ್ತಿ ಟೆನ್ಷನ್ ಅನ್ನೋದು ನಿಮ್ಮ ನೆಗೆಟಿವ್ ಬಿಲೀಫ್ ಆಗಿದ್ರೆ ಉಲ್ಟಾ ಮಾಡಿ, ಮನಿ ಮ್ಯಾನೇಜ್ ಮಾಡೋದು ಸಿಕ್ಕಾಪಟ್ಟೆ ಈಸಿ, ಜಾಸ್ತಿ ಮನಿ ಅಂತ ಅಂದರೆ ಇನ್ನೂ ಜಾಸ್ತಿ ಖುಷಿ, ಇನ್ನೂ ಜಾಸ್ತಿ ಅಮೇಝಿಂಗ್ ಆಗಿ ಲೈಫ್ನ ಲೀಡ್ ಮಾಡ್ಬೋದು ಅಂತ. ಅಂದರೆ ನೀವು ಏನೇನು ಹೇಳ್ತೀರಾ, ಏನೇನು ನೆಗೆಟಿವ್ ಭಾವನೆ ಅಥವಾ ಭಯ ನಿಮ್ಮಲ್ಲಿ ಬರುತ್ತೆ ಅದನ್ನ ಉಲ್ಟಾ ಮಾಡ್ತಾ ಹೋಗಿ. ಆ್ಯಂಡ್ ಅಲ್ಟಿಮೇಟ್ಲಿ ಈ ಟ್ರುತ್ತನ್ನಂತೂ ನಾವು ತಿರಸ್ಕರಿಸಲಿಕ್ಕೆ ಅಥವಾ ಡಿನೈ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಮನಿ ನಮ್ಮನ್ನು ನೋಡ್ಕೊಳ್ತಾ ಇದೆ, ನಮ್ಮ ಆರೋಗ್ಯವನ್ನು ನೋಡ್ಕೊಳ್ತಾ ಇದೆ, ನಮ್ಮ ಫ್ಯಾಮಿಲಿ, ನಮ್ಮ ಕಂಫರ್ಟ್, ಲಕ್ಸುರಿ ಎಲ್ಲ ನೋಡ್ತಾ ಇದೆ. ಸೊ ಆದ ಕಾರಣ ಆ ಮನಿಯನ್ನು ಏನಿದೆ ಗೌರವಿಸಲೇಬೇಕು. ಆ್ಯಂಡ್ ಮನಿ ನಮ್ಮ ಎಲ್ಲರ ಲೈಫಲ್ಲೂ ಕೂಡ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ. ಸೊ ಮನಿಗೆ ರೆಸ್ಪೆಕ್ಟ್ ಮಾಡೋದ್ರಲ್ಲಿ, ಮನಿಯನ್ನು ಲವ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸೊ ಈಗ ನಿಮಗೆ ಮನಿ ಬಗ್ಗೆ ಗೊತ್ತಾಯ್ತು ಅಲ್ವಾ? ಸೊ ಈ 5 ಕ್ವಾಲಿಟೀಸ್ನ ನೀವು ಆದಷ್ಟು ಪ್ರಾಕ್ಟೀಸ್ ಮಾಡಿ. ಜೊತೆಗೆ ನಾನು ನಿಮಗೆ ಹೇಳಿದ್ದೆ ಮ್ಯಾನಿಫೆಸ್ಟೇಷನ್ ಸ್ಟೋರೀಸ್ ನಾನು ನಿಮಗೆ ಶೇರ್ ಮಾಡ್ತೀನಿ ಅಂತ, ವಿಚ್ ವಿಲ್ ಬ್ಲೋ ಯುವರ್ ಮೈಂಡ್ ಅಂತ. ನಿಜವಾಗ್ಲೂ ಇದು ಕೇಳಿದಾಗ, ಇದು ಸೆಷನ್ನಲ್ಲಿ ಶೇರ್ ಮಾಡಿದ್ದು ನನ್ನ ಸ್ಟೂಡೆಂಟ್ ಆ್ಯಕ್ಚುಲಿ, ಇದು ನಾನು ನಿಮ್ಮ ಹತ್ರ ಶೇರ್ ಮಾಡಲೇಬೇಕು ಅಂತ ಅನಿಸ್ತು. ಬಿಕಾಸ್ ಇದು June 1 ಅಲ್ವಾ? ಸೊ ಜೂನ್ ತಿಂಗಳ ಫಸ್ಟ್ ದಿನ ಇವತ್ತು. ಸೊ ಮಂತ್ಲಿ ಡಿಕ್ಲರೇಷನ್ ಬಗ್ಗೆ ಒಂದು ವಿಡಿಯೋ ಇದೆ. ಸೊ ಒಂದು ಮಂತನ್ನು ನೀವು ಹೆಂಗೆ ಪ್ಲ್ಯಾನ್ ಮಾಡಬೇಕು ಅಂತ ವಿಡಿಯೋ ಇದೆ. ಆ್ಯಕ್ಚುಲಿ ಇದು ಹಳೆ ವಿಡಿಯೋ, ಅದ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಸ್ಟೂಡೆಂಟ್ ಏನು ಮಾಡಿದರು ಅಂತ ಅಂದರೆ, ಒಂದು ಮಾರ್ಚಲ್ಲಿ ಅನಿಸುತ್ತೆ, ಅವರು ಮಾರ್ಚ್ ತಿಂಗಳಲ್ಲಿ ಮಾರ್ಚ್ 1 ಬರೆದ್ರು ಅಂತೆ. ಅವ್ರದ್ದು ಬ್ರದರ್ದು ಮದುವೆ ಆಗ್ತಾ ಇರಲಿಲ್ಲ, ಆಯಿತಾ? ಸೊ ತುಂಬ ಡಿಲೇ ಆಗ್ತಾ. ಸೊ ಮಂತ್ಲಿ ಡಿಕ್ಲರೇಷನ್ ವಿಡಿಯೋದಲ್ಲಿ ಒಂದು ಸೆಕ್ಷನ್ ಇದೆ. ಅದರಲ್ಲಿ ಏನು ಅಂತ ಅಂದರೆ ನಿಮ್ಮ ಪರ್ಟಿಕ್ಯುಲರ್ ಸ್ಪೆಷಲ್ ಗೋಲ್ಸ್ನ ಹೆಂಗೆ ಮ್ಯಾನಿಫೆಸ್ಟ್ ಮಾಡೋದು ಅಂತ. ಅದರಲ್ಲಿ ಇವರು ಸ್ಟೂಡೆಂಟ್ ಏನಿದ್ದಾರೆ ಅವರು ಬರೆದ್ರು. ಸೊ ಎಷ್ಟು ಚೆನ್ನಾಗಿ ಬರೆದ್ರು ಅಂತ ಅಂದರೆ, ಸೊ ನನ್ನ ಬ್ರದರ್ ಮ್ಯಾರೇಜಲ್ಲಿ ನಾನು ಪಿಂಕ್ ಕಲರ್ ಸ್ಯಾರಿ ವಿತ್ ಗೋಲ್ಡನ್ ಬಾರ್ಡರ್ ಆ್ಯಂಡ್ ಡಿಸೈನರ್ ಬ್ಲೌಸ್ ಇರುವಂಥ ಸ್ಯಾರಿ ಉಟ್ಕೊಂಡಿದ್ದೀನಿ, ನಾನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ. ಜೊತೆಗೆ ತನ್ನ ಬ್ರದರ್ ಮ್ಯಾರೇಜ್ ಏನಿದೆ ಭಾಳ ಚೆನ್ನಾಗಾಯಿತು, ವಿ ಆಲ್ ಆರ್ ಹ್ಯಾಪಿ ಅಂತ. ಇನ್ನೂ ಸೆಟ್ ಕೂಡ ಆಗಿರಲಿಲ್ಲ, ಮದುವೆನೂ ಸೆಟ್ ಆಗಿರಲಿಲ್ಲ, ಏನೂ ಇಲ್ಲ, ಬಟ್ ಶಿ ರೋಟ್ ಅಷ್ಟೆ. ಇವತ್ತು ಬರೆದಿದ್ದಾರೆ, ನಾಳೆ ಒಂದು ಪ್ರಪೋಸಲ್ ಬಂದಿದೆ ಆ್ಯಂಡ್ ಹರ್ ಬ್ರದರ್ ಗಾಟ್ ಮ್ಯಾರಿಡ್. ಸೊ ನೀವೆಲ್ಲರೂ ಕೇಳ್ತಾ ಇರ್ತೀರ ಅಲ್ವಾ? ಸೊ ಹೆಂಗೆ ಅಫರ್ಮೇಷನ್ ಬರೆಯೋದು ಅಂತ. ಈ ಕ್ವೆಶ್ಚನ್ ಯಾವಾಗ ಬರುತ್ತೆ ಅಂತ ಅಂದರೆ, ಬ್ರೇನ್ ವರ್ಕ್ ಆಗ್ತಾ ಇದ್ದಾಗ. ಆ ಬ್ರೇನ್ನ ಸ್ವಲ್ಪ ಸೈಡಿಗಿಡಿ, ಇಲ್ಲಿಂದ ಕೇಳಿ. ಸೊ ಎಲ್ಲರೂ ಕೂಡ ನಿಮ್ಮ ಕನ್ಫ್ಯೂಷನ್ ಯಾವಾಗ ಬರುತ್ತೆ ಈ ಅಫರ್ಮೇಷನ್, ಇಲ್ಲಿ ಯಾವುದೇ ವಿಷಯದಲ್ಲಿ ಇರಲಿ, ಕನ್ಫ್ಯೂಷನ್ ಯಾವಾಗ ಬರುತ್ತೆ, ಹ್ಯಾಂಡ್ಸ್ ಆನ್ ಯುವರ್ ಹಾರ್ಟ್, ಆಯಿತಾ? ಈಗ ನಿಮ್ಗೊಂದು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದೆ, ಸರಿ, ಕಣ್ಮುಚ್ಕೊಂಡು ನಿಮಗೆ ನೀವೇ ಕೇಳಿ, ಈ ಮ್ಯಾನಿಫೆಸ್ಟೇಷನ್ ಅಥವಾ ಈ ಕೆಲಸ ಪೂರ್ತಿ ಆದಾಗ ನನಗೆ ಏನು ಫೀಲ್ ಆಗುತ್ತೆ? ಸೊ ನಾನು ಹೆಂಗೆ ಫೀಲ್ ಮಾಡ್ತೀನಿ, ನಾನು ಹೆಂಗೆ ಮಾತಾಡ್ತೀನಿ, ಅಥವಾ ನನ್ನ ಫ್ರೆಂಡ್ಸ್ ಹತ್ರ, ನನ್ನ ಫ್ಯಾಮಿಲಿ ಹತ್ರ ನಾನು ಹೆಂಗೆ ಶೇರ್ ಮಾಡ್ತೀನಿ? ಸೊ ಕೇಳಿ, ನಿಮಗೆ ನೀವೇ ಕೇಳಿ, ಆನ್ಸರ್ ಸಿಗುತ್ತೆ. ಸೊ ಅದೇ ಆನ್ಸರ್ನ ಅಫರ್ಮೇಷನಾಗಿ ಬರೀರಿ ಅಷ್ಟೇ. ಅಫರ್ಮೇಷನಲ್ಲಿ ಗ್ರಾಮರ್ ಮುಖ್ಯ ಅಲ್ಲ, ಫೀಲಿಂಗ್ ಮುಖ್ಯ. ಸೊ ಅಲ್ಟಿಮೇಟ್ಲಿ ಯಾವುದೇ ಒಂದು ಕೆಲಸ ಆದಮೇಲೆ ಅದರ ಎಂಡ್ ರಿಸಲ್ಟ್ ಏನೋ ಅದನ್ನು ನೀವು ಹೆಂಗೆ ಎಂಜಾಯ್ ಮಾಡ್ತೀರಾ, ಎಷ್ಟು ಎಂಜಾಯ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ನೀವು ಮಂತ್ಲಿ ಡಿಕ್ಲರೇಷನ್ ಏನಿದೆ, ಇವತ್ತು June 1 ಆಗಿರೋದ್ರಿಂದ ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ಬೋದು. ಅದರ ಲಿಂಕ್ ಹಾಕಿರ್ತೀನಿ. ಇನ್ನೊಂದು ಮನಿ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಇನ್ನೊಂದು ಅಮೇಝಿಂಗ್ ಸಕ್ಸಸ್ ಸ್ಟೋರಿ. ಇಬ್ರಾಹಿಂ ಹಿಕ್ಸ್ ಅವರ ಪ್ರಾಸ್ಪೆರಿಟಿ ಗೇಮ್ ಅಂತ ಹೇಳಿ ಒಂದು ವಿಡಿಯೋ ಇದೆ ಚಾನೆಲ್ನಲ್ಲಿ. ಸೊ ಡೈಲಿ ನೀವು ನಿಮ್ಮ ಎಕ್ಸ್ಪೆನ್ಸಸ್ನ ಬರೆಯೋದು. ಒಂದು ದಿನ ನೀವು 1000 ರೂಪೀಸ್ ಬರೆದ್ರಿ, ಅದನ್ನು ಹೆಂಗೆ ಖರ್ಚು ಮಾಡಿದ್ರಿ ಅಂತ. ವರ್ಚುವಲಿ, ನಿಜವಾಗ್ಲೂ ಖರ್ಚು ಮಾಡೋದಲ್ಲ, ಬರೀ ಪೆನ್ ಪೇಪರ್ ಮೇಲೆ ಖರ್ಚು ಮಾಡೋದು. ಆ್ಯಂಡ್ ಆನ್ಲೈನ್ ಶಾಪಿಂಗ್ ಕಾರ್ಟಲ್ಲಿ ಹಾಕಿರೋದಷ್ಟೇ, ಅದನ್ನೇನು ಆರ್ಡ್ರ್ ಮಾಡಬೇಕಂತಿಲ್ಲ. ಸೊ ಫೀಲಿಂಗಿಗೋಸ್ಕರ ಇವತ್ತು 1000 ಖರ್ಚು ಮಾಡಿದ್ರಿ, ನಾಳೆ 2000, ಸೊ ಹಾಗೆ 3000, 4000, 5000 ಹಾಗೆ. ಸೊ ಅದು ಕಂಪ್ಲೀಟ್ ಆ ವಿಡಿಯೋ ಏನು, ಪ್ರಾಸ್ಪೆರಿಟಿ ಗೇಮ್ ಏನು ಅಂತ ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ವಿಡಿಯೋ ನೋಡಿ. ಅದರಿಂದ ಏನಾಗಿದೆ, ಇನ್ನೊಂದು ಸ್ಟೂಡೆಂಟ್ ಶೇರ್ ಮಾಡಿದ್ದು, ಶಿ ಲಿಟ್ರಲಿ ಸ್ಟಾರ್ಟೆಡ್ ಅಟ್ರಾಕ್ಟಿಂಗ್ ಮನಿ ಫ್ರಮ್ ಎವ್ರಿವೇರ್, ಆಯಿತಾ? ಸೊ ಈಗ ಅವರು ಶೇರ್ ಮಾಡ್ತಾ ಇದ್ರು,
ಆ ಮನಿ ಏನು ಬಂದಿದೆ ಅದನ್ನು ನೀಟಾಗಿ ಮ್ಯಾನೇಜ್ ಮಾಡೋದನ್ನು ನಾನು ಕಲಿಬೇಕು ಅಂತ. ಸೊ ಮನಿ ಫ್ರೀಕ್ವೆನ್ಸಿ ಅವ್ರದ್ದು ಎಷ್ಟು ಜಾಸ್ತಿ ಆಗಿದೆ ಅಂತ, ಕಾಂಟ್ ಸ್ಟಾಪ್ ಗಿಫ್ಟಿಂಗ್, ಆಯ್ತಾ. ಬೇರೆಯವರಿಗೆ ತಮ್ಮ ನಿಯರ್ ಆ್ಯಂಡ್ ಡಿಯರ್ ಒನ್ಸಿಗೆ ಗಿಫ್ಟ್ ಮಾಡ್ತಾ ಇದ್ದಾರೆ ಅವರು ಖುಷಿಯಿಂದ. ಅಷ್ಟು ಮನಿ ಫ್ರೀಕ್ವೆನ್ಸಿ ಅವ್ರದ್ದು ಜಾಸ್ತಿ ಆಗಿದೆ ಸಿಂಪಲ್ ಈ ಪ್ರಾಸ್ಪೆರಿಟಿ ಗೇಮಿಂದ. ತುಂಬ ದೊಡ್ಡ ದೊಡ್ಡ ಚೇಂಜಸ್ ಆಗಲಿಕ್ಕೆ ದೊಡ್ಡ ದೊಡ್ಡ ಸ್ಟೆಪ್ಪೇ ತಗೊಳ್ಬೇಕು ಅಂತ ಇಲ್ಲ. ಸೊ ಇಂಥ ಸಿಂಪಲ್ ಸ್ಟೆಪ್ಸ್ ಇಂದ ಕೂಡ ಲೈಫ್ ಚೇಂಜ್ ಆಗುತ್ತೆ. ಸೊ ಇನ್ನೊಂದು ಏನಂತ ಅಂದರೆ, ಯಾವುದೇ ವಿಷಯಕ್ಕಿರಲಿ ಆದಷ್ಟು ಲಾಜಿಕಲಿ ಖಂಡಿತ ಇರಬೇಕು. ಲಾಜಿಕ್ ಬ್ರೈನ್ ಕೂಡ ವರ್ಕ್ ಮಾಡಲೇಬೇಕು, ನಾವು ಕೂಡ ಯೋಚನೆ ಮಾಡಲೇಬೇಕು, ಲಾಜಿಕಲ್ ಥಿಂಕಿಂಗ್ ಇರಲೇಬೇಕು, ಜೊತೆಗೆ ಮ್ಯಾಜಿಕಲ್ ಥಿಂಕಿಂಗ್ ಕೂಡ ಇರಲಿ. ಇವೆಲ್ಲ ವರ್ಕ್ ಏನಿದೆ, ಚಿಕ್ಕ ಮಕ್ಕಳ ಆಟ ಇದು ಅಲ್ವಾ. ಚಿಕ್ಕ ಮಕ್ಕಳು ಅಂದ ತಕ್ಷಣ ನನಗೆ ಆ್ಯಕ್ಚುಲಿ ಈಗ ಸೆಷನ್ ನಡೀತಾ ಇದೆ, ಚಿಕ್ಕ ಮಕ್ಕಳದೇ ಸೆಷನ್. ಸೊ ಅವ್ರ ಎದುರಿಗೆ ಮೊನ್ನೆ ಆ್ಯಕ್ಚುಲಿ ಜೀನಿ ನಿಮ್ಮ ಕಣ್ಣೆದುರಿಗಿದೆ, ಏನಾದರೂ ವಿಶ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಯಾರು ಕೂಡ ಕ್ವೆಶನ್ ಮಾಡಲಿಲ್ಲ. ಹಾಂ ಜೀನಿ ಎಲ್ಲಿದೆ ತೋರಿಸಿ, ಓ ಹಾಗಾದ್ರೆ ನಾವು ಕೇಳಿದೆಲ್ಲ ಆಗ್ಬಿಡುತ್ತಾ ಅಂತ ಯಾರು ಕ್ವೆಶನ್ ಮಾಡಲಿಲ್ಲ. ಸಡನ್ಲಿ ದೇ ಸ್ಟಾರ್ಟೆಡ್, ಹೌದು ನಂಗೆ ಹೆಲ್ತ್ ಸರಿ ಆಗಬೇಕು, ನಾನು ಚೆನ್ನಾಗಿ ಓದಬೇಕು, ಮಾರ್ಕ್ಸ್ ಚೆನ್ನಾಗಿ ತೆಗಿಬೇಕು, ಅಪ್ಪ ಅಮ್ಮಂಗೆ ಪ್ರೌಡ್ ಫೀಲ್ ಮಾಡಿಸ್ಬೇಕು. ಸೊ ದೇ ಲಿಟ್ರಲಿ ಸ್ಟಾರ್ಟೆಡ್ ಸೇಯಿಂಗ್ ದಿಸ್. ಎಲ್ಲೂ ಕ್ವೆಶನ್ನೇ ಮಾಡಲಿಲ್ಲ. ಆ್ಯಂಡ್ ಆ ಸಬ್ಕಾನ್ಷಿಯಸ್ ಮೈಂಡ್ ರಿಪ್ರೋಗ್ರಾಮಿಂಗ್ ಮಾಡ್ತಾ ಮಾಡ್ತಾ ದೇ ಫೆಲ್ಟ್ ಕಾಮ್, ಆ್ಯಸ್ ಇಫ್ ಅವರೆಲ್ಲ ಖುಷಿಯಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಬಿಹೇವಿಯರಲ್ ಚೇಂಜಸ್ ಕೂಡ ಕಾಣ್ತಾ ಇದೆ. ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ. ಮ್ಯಾನಿಫೆಸ್ಟೇಷನ್ ಕೂಡ ಆಗ್ತಾ ಇದೆ. ಈಸಿ, ಅಪ್ಪ ಅಮ್ಮ ಥ್ರೂನೇ ಆಗ್ತಾ ಇದೆ. ಬಟ್ ಅವ್ರಿಗೇನು ಬೇಕು, ಯಾವ ರೀತಿ ಲೈಫ್ ಬೇಕು, ಅದು ಎಲ್ಲನೂ ಈಗಲೇ ಅಟ್ರಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮಕ್ಕಳು, ಆಯಿತಾ. ಮಕ್ಕಳು ಯಾಕೆ ಅಷ್ಟು ರಿಸೆಪ್ಟಿವ್ ಇರ್ತಾರೆ, ದೊಡ್ಡವ್ರು ಯಾಕೆ ಇಷ್ಟು ಸ್ಟ್ರಗಲ್ ಮಾಡ್ತಾರೆ ಅಂತ ಅಂದರೆ, ಎಕ್ಸೆಸಿವ್ ಆಗಿ ಮೈಂಡ್ನ ಯೂಸ್ ಮಾಡಿದಾಗ. ಎಲ್ಲೋ ಒಂದು ಕಡೆ ಲಾಜಿಕ್ ಬೇಕು ನಿಜ, ಮ್ಯಾಜಿಕ್ ಕೂಡ ಸ್ವಲ್ಪ ನಂಬಿದರೆ ಒಳ್ಳೇದು ಅಲ್ವಾ. ಎವ್ರಿ ಟೈಮ್ ನಿಮಗೆ ಪ್ರೂಫ್ ನೋಡಿಯೇ ನೀವು ಕೆಲಸ ಮಾಡ್ತೀನಿ ಅಂತ ಅಂದರೆ, ಓ ಇದು ವರ್ಕ್ ಆಗುತ್ತಾ ಇಲ್ವಾ, ಇಷ್ಟು ಟೈಮ್ ಕೊಡಬೇಕಾ ಇದಕ್ಕೆ, ಹಾಗೆ ಹಿಂಗೆ ಅಂತ ನೀವು ಲಾಜಿಕಲ್ಲೇ ಬಿದ್ದರೆ ಲಾಜಿಕಲ್ಲೇ ಇರ್ಬೋದು. ನಿಮ್ಮ ಕಣ್ಣೆದುರಿಗೆ ಈಸಿಯಾಗಿರುವಂತಹ ಮ್ಯಾಜಿಕಲ್ ಸ್ಟೆಪ್ ವಿಚ್ ವಿಲ್ ಎನ್ಹ್ಯಾನ್ಸ್ ಯುವರ್ ಫ್ರೀಕ್ವೆನ್ಸಿ, ಅದು ನಿಮ್ಮ ಕಣ್ಣೆದುರಿಗಿದ್ರೂ ನೀವು ಆ ಹೆಲ್ಪನ್ನು ತೊಗೊಳ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಬಿ ಓಪನ್ ಮೈಂಡೆಡ್, ಸ್ವಲ್ಪ ನಂಬಿಕೆ ಇಟ್ಟು, ಓಕೆ ಇದು ವರ್ಕ್ ಆದರೂ ಆಗಬಹುದು ಅನ್ನೋ ನಂಬಿಕೆಯಿಂದ ಟ್ರೈ ಮಾಡಿ ನೋಡಿ. ಇವೆಲ್ಲ ಚಿಕ್ಕ ಮಕ್ಕಳ ಆಟ ಅಲ್ವಾ. ಸುಮ್ಮನೆ ಮೊಬೈಲ್ ಸ್ಕ್ರೋಲ್ ಮಾಡೋಕ್ಕಿಂತ ಈ ಪ್ರಾಸ್ಪೆರಿಟಿ ಗೇಮ್ ಬರೆಯೋದು, ಯಾವುದಾದ್ರೂ ಒಂದು ಪಾಸಿಟಿವ್ ಅಫರ್ಮೇಷನ್ ಬರೆಯೋದು, ಡಿಕ್ಲರೇಷನ್ ಮಾಡೋದು, ಸೊ ಇವೆಲ್ಲ ಮಾಡ್ತಾ ಇದ್ರೆ ನಿಮ್ಮ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಮೋರ್ ಇಂಪಾರ್ಟೆಂಟ್ಲಿ ನಿಮ್ಮ ಫ್ರೀಕ್ವೆನ್ಸಿ ಚೆನ್ನಾಗಿ ಆಗ್ತಾ ಹೋದಂಗೆ, ನೀವು ಹೈ ಎನರ್ಜಿಯಲ್ಲಿ ವೈಬ್ರೇಟ್ ಮಾಡ್ತಾ ಇದ್ದಂಗೆ ಒಳ್ಳೆಯದನ್ನೇ ಅಟ್ರಾಕ್ಟ್ ಮಾಡ್ತೀರಾ. ಸೊ ಮನಿ ಅನ್ನೋ ಕಾನ್ಸೆಪ್ಟ್ ಏನಿದೆ, ಮನಿ ಅನ್ನೋದು ಪ್ಯೂರ್ ಪಾಸಿಟಿವ್ ಎನರ್ಜಿ. ಅದನ್ನು ಇವತ್ತಿಂದ ಆದಷ್ಟು ಪ್ರೀತಿಸಿ, ಜೊತೆಗೆ ರೆಸ್ಪೆಕ್ಟ್ ಮಾಡಿ, ಆ್ಯಂಡ್ ಆದಷ್ಟು ಸ್ಟಾರ್ಟ್ ಫೀಲಿಂಗ್ ಈಸಿ ಅಬೌಟ್ ಮನಿ. ಸೊ ಈ ಎಲ್ಲ ಮ್ಯಾನಿಫೆಸ್ಟೇಷನ್ ಸ್ಟೋರಿಗೆ ರಿಲೇಟ್ ಆಗಿರುವಂಥ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ, ಖಂಡಿತ ಹೋಗಿ ಅದನ್ನು ಅಪ್ಲೈ ಮಾಡಿ. ಸೊ ಐ ರಿಯಲಿ ವಾಂಟ್ ಈಚ್ ಒನ್ ಆಫ್ ಯು, ಎಲ್ಲರ ಸಕ್ಸಸ್ ಸ್ಟೋರೀಸ್ ಆದಷ್ಟು ಬೇಗ ಬರಲಿ. ಐಲ್ ಬಿ ವೇಟಿಂಗ್. ಸೊ ಗಾಡ್ ಬ್ಲೆಸ್ ಯು, ಒಳ್ಳೆಯದಾಗಲಿ, ಬಿ ಹ್ಯಾಪಿ. ಥ್ಯಾಂಕ್ ಯು.